ಹಲೋ ಗೆಳೆಯರಿ, ವಿಡಿಯೋ ನೋಡೋದಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಸ್ವಾಗತ. ಸ್ನೇಹಿತರೆ, ನಿಮಗೆ ಪ್ರಸ್ತುತ ಈ ಒಂದು ಫೋಟೋದಲ್ಲಿ ನೋಡ್ತಕ್ಕಂಥ ಸಾರಾ ಅವರು ಇಷ್ಟ ಆದ್ರಾ? ನೋಡಿ, ಇವರ ವಯಸ್ಸು ಬಂದು 35 ವರ್ಷ ಅಂತೆ. ಪ್ರಸ್ತುತ ಇವರು ತುರುಕೇರಿ ಎಂಬ ಒಂದು ಊರಿನಲ್ಲಿ ವಾಸವಾಗಿರೋದು. ಪ್ರಾಬಬ್ಲಿ ಬಂದುಬಿಟ್ಟು ಇದು ತುಮಕೂರಿನ ಹತ್ತಿರ ಬರುತ್ತೆ ಸ್ನೇಹಿತರೆ ಈ ಒಂದು ಊರು. ನನ್ನ ದೇಹಕ್ಕೆ ತುಂಬ ದಾಹ ಆಗಿದೆ, ಪ್ರಸ್ತುತ ಒಬ್ಬ ಹುಡುಗನ ಸಹಾಯ ಬೇಕಾಗಿದ್ದಾರೆ. ಸೊ ಆ ಒಂದು ಹುಡುಗ ನನ್ನ ಜೊತೆ ನಂಬಿಕೆಗಸ್ತವಾಗಿರಬೇಕು. ಆ ಹುಡುಗ ನನ್ನ ಜೊತೆ ಒಳ್ಳೆಯ ಒಂದು ರೀತಿಯಲ್ಲಿದ್ದರೆ ನಾನು ನನ್ನ ದೇಹಕ್ಕೆ ಅವನನ್ನು ಬಳಸ್ಕೊಳ್ತೀನಿ ಅಂತ ಹೇಳಿರೋದು. ಸ್ನೇಹಿತರೆ, ಇವಾಗೆಲ್ಲನೂ ಕೂಡ ಓಪನ್ ಅಪ್ ಆಗಿಬಿಟ್ಟಿದೆ ಸ್ನೇಹಿತರೆ. ಆವಾಗ ಒಂದು ಕಾಲದಲ್ಲಿ ಗಂಡು ಮಕ್ಕಳು ತುಂಬ ಆಸೆ ಆಗ್ತಿದೆ, ನಾನು ಒಬ್ಬರ ಜೊತೆ ಹಿಂಗೆ ಮಾಡಬೇಕು ಅಂದರೆ. ಇವಾಗ ಹೆಣ್ಮಕ್ಳಿಗೆ ಕೇಳ್ಕೊಳ್ತಾರೆ, ನನಗೆ ತುಂಬ ದಾಹ ಆಗಿದೆ, ನಿನ್ನಿಂದ ತೀರಿಸ್ಕೋಬೇಕು ಅಂತಂದ್ಬಿಟ್ಟು. ಸೊ ಈ ರೀತಿ ಟ್ರೆಂಡಿಂಗ್ ಶುರುವಾಗಿರ್ತಕ್ಕಂಥ ಕಾಲದಲ್ಲಿ ಪ್ರಸ್ತುತ ಸಾರಾ ಅಂತಕ್ಕಂಥ ಒಬ್ಬರು ಕೂಡ ನಮಗೆ ಮಾಹಿತಿ ಕಳಿಸಿದ್ರು ತುರುಕೆರೆ ಎಂಬ ಒಂದು ಊರಿನಲ್ಲಿ. ಸೊ ಪ್ರಸ್ತುತ ನನಗೆ ಒತ್ತಾಯದ ಮೇರೆಗೆ ವಿವಾಹ ಆಗಿದೆ. ಪ್ರಸ್ತುತ ಆ ಒಂದು ಗಂಡನಿಂದ ನನಗೆ ಏನು ಕೂಡ ದಾಹಕ್ಕೆ ಸುಖ ಸಿಗ್ತಾ ಇಲ್ಲ. ಒಬ್ಬ ಹುಡುಗನ ಜೊತೆ ಒಂದು ಒಳ್ಳೆಯ ರೀತಿಯಲ್ಲಿ ಸ್ನೇಹನ ಬೆಳೆಸ್ಕೊಂಡು ಅವನನ್ನು ಯೂಸ್ ಮಾಡ್ಕೊಳ್ಬೇಕು ಅಂತ ಆಸೆ ಆಗಿದೆ. ಬಟ್ ಯೂಸ್ ಮಾಡ್ಕೊಂಡು ಬಿಡೋದಕ್ಕೆ ಹುಡುಗನು ಪೇಪರ್ ಅಂತೂ ಅಲ್ಲ. ಸೊ ಅವನಿಂದ ನನ್ನಿಂದ ಏನೆಲ್ಲ ಹೆಲ್ಪ್ ಆಗುತ್ತೆ ಅದೆಲ್ಲನೂ ಕೂಡ ನಾನು ಮಾಡ್ತೇನೆ. ಬಟ್ ಹುಡುಗ ಈ ರೀತಿಯಾಗಿರಬೇಕು ಅಂತ ಕೆಲವೊಂದಿಷ್ಟು ಪಾಯಿಂಟ್ಗಳು ಹೇಳಿದ್ದಾರೆ. ನೋಡಿ ಎಷ್ಟೊಂದು ಚೆನ್ನಾಗಿದ್ದಾರೆ ಇವರು. ಸೊ ಪಾಯಿಂಟ್ಗಳು ನಂಬರ್ 1 ಬಂದುಬಿಟ್ಟು, ಒಬ್ಬಳು ಚಿಕ್ಕ ಮಗಳು ಇದ್ದಾಳೆ ನನಗೆ. ನೋಡಿ ಇವರ ಒಂದು ಹೆಚ್ಚಿನ ಮಾಹಿತಿ ನೋಡಿ, ಅದು ಆಮೇಲೆ ಹೇಳ್ತೀನಿ ನಾನು ಹುಡುಗ ಯಾವ ರೀತಿ ಇರಬೇಕು ಅಂತ. ಇವರಿಗೆ ಒಬ್ಬ ಚಿಕ್ಕ ಒಂದು ಮಗಳಿದ್ದಾಳಂತೆ. ಸೊ ಆದರೆ ಅವಳಿಗೆ ಇವರು ಹಾಲು ಅಂತ ಜಾಸ್ತಿ ಕೊಡಿಸೋಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದೇ ಹಾಲು ಜಾಸ್ತಿ ಕೊಡಿಸಲ್ಲ ಅಂತೆ ಅವಳ ಮಗಳಿಗೆ. ಯಾಕಂದರೆ ನನಗೆ ಮದುವೆಯಾದ ಹೊಸದರಲ್ಲಿ 1 ವರ್ಷದ ಹೊಸದರಲ್ಲಿ ನನ್ನ ಗಂಡನೇ ಎಲ್ಲ ರೀತಿಯ ಹಾಲುಗಳನ್ನು ನನ್ನ ಎದೆಯಿಂದ ಕುಡಿತಾ ಇದ್ದರು. ಪ್ರಸ್ತುತ 1 ವರ್ಷ ಆದ ನಂತರ ಅವರು ಕುಡಿಯೋದನ್ನು ಕಮ್ಮಿ ಮಾಡಿದ್ದಾರೆ. ಇವಾಗ ನನಗೆ ಅದು ಅದೇ ಒಂದು ಆನಂದ, ಅದೇ ಒಂದು ಸುಖ ಆವಾಗ ಬರ್ತಾಯಿತ್ತು. ಇವಾಗ ಅದು ಗಟ್ಟಿಯಾಗಿ ಅಷ್ಟೇ ಆ ಒಂದು ಕಾಲು ಗಟ್ಟಿಯಾಗಿ ಉಳಿದುಕೊಂಡಿದೆ. ನೀವು ಬಂದು ಅದನ್ನು ಖಾಲಿ ಮಾಡಿ ನನ್ನ ದಾಹಕ್ಕೆ ಸುಖನ ಕೊಟ್ಟರೆ ಪ್ರಸ್ತುತ ನಾನು ನಿಮಗೆ ಒಂದು ಕಾರು ಜೊತೆಗೆ ಒಂದು ಸ್ವಲ್ಪ ದುಡ್ಡು ಆ್ಯಂಡ್ ನನ್ನಿಂದ ಏನೆಲ್ಲ ಬೇಕು ಎಲ್ಲನೂ ಕೂಡ ಕೊಡ್ತೇನೆ ಅಂತ ಹೇಳಿದ್ದಾರೆ. ಏನು ಗುರು ಇದು ಆಫರು? ನೋಡಿ, ಯಾರೂ ಕೂಡ ಬಿಡಕ್ಕೆ ಹೋಗಬೇಡಿ ಸ್ನೇಹಿತರೆ. ನೀವು ಇವರನ್ನು ಪಡ್ಕೊಳ್ಬೇಕು, ಇವ್ರ ಜೊತೆ ಹೋಗಬೇಕು ಅಂತಂದರೆ ಪ್ರಸ್ತುತ ನೀವು ನಿಮ್ಮ ಮಾಹಿತಿಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇನೆ ಶೇರ್ ಮಾಡಬೇಕು. ನಿಮ್ಮ ಊರು, ಹೆಸರು ಜೊತೆಗೆ ನಿಮ್ಮ ನಂಬರು, ಇಲ್ಲ ಅಂದರೆ ಜಿಮೇಲ್ ಮುಖಾಂತರ sri9591@gmail.comಗೆ ಬೇಗ ಮೇಲ್ ಮಾಡಿ. ಇಲ್ಲಿಂದಲೂ ಕೂಡ ಡೈರೆಕ್ಟಾಗಿ ಅವರು ನಿಮ್ಮನ್ನು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ತಾರೆ. ಇಲ್ಲಾಂದರೆ ಗ್ರೂಪಲ್ಲಿ, ನನ್ನ ಡಿಸ್ಕ್ರಿಪ್ಷನಲ್ಲಿ ಒಂದು ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪು, ಅಲ್ಲಿಂದಲೂ ಕೂಡ ನೀವು ಜಾಯ್ನ್ ಆಗಿ. ಪ್ರಸ್ತುತ ಆ ಒಂದು ಗ್ರೂಪ್ನಲ್ಲಿ ಇವರ ಬಯೋಡಾಟಾ ವಿತ್ ನಂಬರ್ ಕಳಿಸಿದ್ದಾರೆ. ಸೊ ಅದರಲ್ಲೂ ನೀವು ಕೂಡ ಇವ್ರನ್ನ ಒಂದು ಮೀಟ್ ಆಫ್ ಆಗ್ಬೋದು. ಆ್ಯಂಡ್ ನೋಡ್ಕೊಳ್ಳಿ, ಅವರು ನಿಮಗೆ ಒಂದು ಕಾರನ್ನು ಕೊಡ್ತೀನಿ ಅಂತ ಏನು ಹೇಳಿದ್ರಲ್ವಾ, ಅದರ ಫೋಟೋ ನೋಡ್ಕೊಳ್ಳಿ. ಯಾಕಂದರೆ ಇವಾಗ ನೋಡಿ, ಹೊಟ್ಟೆ ಹಸಿದವನಿಗೆ ಹಣಸಿದ ಒಂದು ಅನ್ನ ಕೊಟ್ಟರು ಕೂಡ ಅಮೃತದ ಹಾಗೆ ಊಟ ಮಾಡ್ತಾನೆ. ಯಾಕಂದರೆ ಆ ಒಂದು ಫೀಲ್ ಗುರು. ಆ ಟೈಮಲ್ಲಿ ಹೊಟ್ಟೆ ಹಸಿದಿರುತ್ತೆ, ನೀವೇನು ಕೊಡ್ತೀರೋ ಅದು ಸೆಕೆಂಡ್ರಿ, ಒಟ್ಟಿನಲ್ಲಿ ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿನೇ ಆ ಒಂದು ಸ್ಥಿತಿನಲ್ಲಿ ಈ ಒಂದು ಸಾರಾ ಅವರು ಇರೋದು. ವಯಸ್ಸು ಸ್ವಲ್ಪ ಜಾಸ್ತಿನೇ ಆಗಿದೆ, ಬಟ್ ವಯಸ್ಸಾಗಿರೋದು ಜಸ್ಟ್ ನಂಬರ್ ಅಷ್ಟೇ. ಈಗಿನ ಒಂದು ಕಾಲದಲ್ಲಿ ಏಜ್ ಅನ್ನೋದು ಒಂದು ನಂಬರ್ಸ್ ಅಷ್ಟೇ. ಈಗ ನೋಡ್ಕೊಳ್ಳಿ, 30 ಅಥವಾ 40 ವಯಸ್ಸಾದವರೇ ಹೆಂಗೆಂಗೋ ಇದ್ದಾರೆ. ಅಥವಾ ಫಾರ್ ಎಕ್ಸಾಂಪಲ್ ನೋಡಿದ್ರೆ ಶಿವರಾಜ್ ಕುಮಾರ್ ಮತ್ತು ಶಿವಣ್ಣ ಅಂತ ಏನು ಕರಿತೀವಿ, ಇವರೆಲ್ಲನೂ ಕೂಡ 60 ವಯಸ್ಸಾಗಿದ್ರು ಕೂಡ ಎಷ್ಟೊಂದು ಎನರ್ಜಿ, ಎಷ್ಟೊಂದು ದಪ್ಪ ಮತ್ತು ಎಷ್ಟೊಂದು ಸುತ್ತಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ. ಸೊ ಹಾಗಾಗಿನೇ ಆ ರೀತಿಯಲ್ಲಿ ಬಂದಿರತಕ್ಕಂಥ ಸಾರಾ ಅವರು ಪ್ರಸ್ತುತ ಈ ರೀತಿಯ ಕೆಲವೊಂದಿಷ್ಟು ಡೀಟೇಲ್ಸ್ಗಳನ್ನು ಕಳಿಸಿಕೊಟ್ಟಿರೋದು. ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಸೊ ನೋಡಿ ಸ್ನೇಹಿತರೆ, ಈ ಒಂದು ಕಾರು ಜೊತೆಗೆ ಅವರಿಂದ ಒಳ್ಳೆಯ ಒಂದು ಸುಖ ಜೊತೆಗೆ ಆನಂದ, ಸ್ವಲ್ಪ ದುಡ್ಡು ಎಲ್ಲನೂ ಕೂಡ ನೀವು ಸ್ವಲ್ಪ ದಿನಗಳವರೆಗೆ ಅಥವಾ ಸ್ವಲ್ಪ ತಿಂಗಳೇ ಆಗ್ಬೋದು, ವರ್ಷಗಳೇ ಆಗ್ಬೋದು, ಅವ್ರ ಜೊತೆ ಬಾಂಡಿಂಗ್ನ ಬೆಳೆಸ್ಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ವಿಚಾರ ನಿಮ್ಮಲ್ಲೇ ಇದೆ. ಅವರ ಡೀಟೇಲ್ಸ್ ಪ್ರತಿಯೊಂದನ್ನು ಕೂಡ ನಾನು ಹೇಳಿದ್ದೇನೆ ಅಲ್ವಾ. ಸೊ ಜಿಮೇಲ್ ಮುಖಾಂತರನಾದರೂ ಅಥವಾ ಕಮೆಂಟ್ ಮುಖಾಂತರ ಅಥವಾ ಈ ಒಂದು ಪ್ರಸ್ತುತ ಟೆಲಿಗ್ರಾಮ್ ಮುಖಾಂತರನಾದರೂ ನಿಮ್ಮ ಮಾಹಿತಿಗಳನ್ನು ನೀವು ಅವರಿಗೆ ಶೇರ್ ಮಾಡ್ಬೋದು. ಜೊತೆಗೆ ಅವರ ಡೀಟೇಲ್ಸ್ ಕೂಡ ನೀವು ಪಡೆದುಕೊಳ್ಬೋದು. ಸೊ ಒಳಗಡೆ ಹಿಂಗಿದೆ ಈ ಒಂದು ಕಾರಿನಲ್ಲಿ ಅಂತ ಜಸ್ಟ್ ಬೈ ಲುಕ್, ಅಂದರೆ ಹೋಗಿ ನೋಡ್ಕೊಂಡು ಬರೋಣ, ಎಲ್ಲನೂ ನೋಡಬೇಕು ಗುರುವೇ. ಪ್ರಸ್ತುತ ಒಂದೇ ಕಡೆ ಅಡಿಕ್ಷನ್ ಆದರೆ ಸಾಕಾಗಲ್ಲ. ಜೀವನ, ಭೂಮಿ ಎಲ್ಲನೂ ಕೂಡ ತುಂಬ ದೊಡ್ಡದಿದೆ. ನಾವು ಮನೆಯಲ್ಲಿ ಕೂತ್ಕೊಂಡು ಅಂಗೈಯಲ್ಲೇ ಆಕಾಶ ನೋಡ್ತೀನಿ ಅಂದರೆ ಆಗಲ್ಲ. ಅಂಗೈಯಲ್ಲೇನೋ ನಮ್ಮ ಒಂದು ಭಾರತ ಕಾಣುತ್ತೆ, ಅದು ಬಿಟ್ಬಿಟ್ಟು ನೆಕ್ಸ್ಟ್ ಕಂಟೆ ಕಾಣ್ತಾ ಇಲ್ಲ. ನೋಡ್ಕೊಳ್ಳಿ, ಈ ಒಂದು ಕಾರಿನಲ್ಲಿ ಇರ್ತಕ್ಕಂಥ ಸಿಸ್ಟಮು ಪ್ರಸ್ತುತ ಈ ಒಂದು ಸ್ಟೇರಿಂಗ್ ಆಗಿರಲಿ ಅಥವಾ ಗೇರಿನ ಸಿಸ್ಟಮು ಇನ್ ಟೈರ್ ಕಂಡೀಷನ್ 100% ಟೈರ್ ಕಂಡೀಷನ್ ಇದೆ.
ಸೊ ಈ ಒಂದು ಟೈರ್ ಸ್ಪೀಡ್ ಹೈ ಕ್ವಾಲಿಟಿಯಲ್ಲಿದೆ ಸ್ನೇಹಿತರೆ. ನೀವು ಎಷ್ಟು ಸ್ಪೀಡಾಗಿ ರನ್ವೇ ಮಾಡ್ತೀರಾ ಅಷ್ಟು ಸ್ಪೀಡಾಗಿ ಒಂದು ಟೈರ್ ಅಷ್ಟೇ ಸ್ಮೂತಾಗಿ ಜರ್ನಿನ ಸಾಕಾಗುತ್ತೆ. ಯಾಕಂದರೆ ಇದರ ಸಿಸ್ಟಮ್ ಆ ರೀತಿ ಆ್ಯಡ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ಒಂದು ಟಿ ವಿ ಸ್ಪೇಸ್ ಏನು ನೋಡ್ತಿದ್ದೀರಾ, ಪ್ರಸ್ತುತ ಇಲ್ಲಿ ಡ್ಯಾಶ್ ಬೋರ್ಡ್ ಇದೆ, ನೀವು ಏನು ಬೇಕಾದರೂ ಇಟ್ಕೊಳ್ಬೋದು. ಟಿ ವಿ ಸ್ಪೇಸ್ ಬಂದುಬಿಟ್ಟು ಅಪ್ ಟು ಇದು ಬಂದುಬಿಟ್ಟು 2.3 ಇಂಚಸ್ಸಿನ ಒಂದು ಟಿ ವಿ ಸ್ಪೇಸ್ ಇದೆ ಅಂತ ಹೇಳಿದ್ದಾರೆ. ಸೊ ನೋಡ್ತಿದ್ದೀರಾ ಮಾಹಿತಿಗಳು ಎಷ್ಟೊಂದು ಸುಂದರವಾಗಿ ಬರ್ತಾ ಇದೆ. ಜೊತೆಗೆ ಅವರ ಮಾಹಿತಿಗೆ ನಿಮಗೇನಾದರೂ ಅವರು ಇಷ್ಟ ಆಗಿದ್ದರೆ ನಾನು ಹೇಳಿದ ರೀತಿಯಲ್ಲಿ ಮಾಡಿ, ಇಲ್ಲ ಅಂದರೆ ತಿಳಿಲಿಲ್ಲ ಅಂದರೆ ಜಿಮೇಲ್ನ ಮುಖಾಂತರ ಇನ್ನೊಮ್ಮೆ ವೀಡಿಯೋನ ಸ್ಕಿಪ್ ಮಾಡಿ ವೀಡಿಯೋನ ನೋಡಿ, ಆವಾಗ ಈ ಒಂದು ಜಿಮೇಲ್ ನಿಮಗೆ ಅರ್ಥ ಆಗುತ್ತೆ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.